ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ಚಾನಲ್ ಆದಂತ ದಿಮಾಕ್ ಟಿವಿ. ನಾನು ಕಾರ್ಯಕ್ರಮದಲ್ಲಿ ರಕ್ಷಿತ್ ಭಾರ್ಗವ್. ಇದು ನಿಮ್ಮ ನೆಚ್ಚಿನ ದಿಮಾಕ್ ಮಾತು ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದಿಮಾಕ್ ಮಾತು ಕಾರ್ಯಕ್ರಮದಲ್ಲಿ ಸಾಧಕರನ್ನ, ಜೀವನದಲ್ಲಿ ಸೋತು ಗೆದ್ದಿರೋರ್ನ, ಸೋಲ್ತಿರೋರ್ನ, ಇಂಥ ವ್ಯಕ್ತಿಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಂದು ಕೂರಿಸಿ ಅವರ ಜೀವನದ ನಡೆದು ಬಂದಂತ ಹಾದಿ, ಅವರು ಹೇಗೆಲ್ಲ ಕಷ್ಟಪಟ್ಟರು, ಹೇಗೆ ಸಂತೋಷದಿಂದಿದ್ದಾರೆ ಅನ್ನುವಂಥ ಪ್ರತಿಯೊಂದು ವಿಷಯನ ಅವರ ಬಾಯ ಮುಖಾಂತರನೇ ಹೇಳಿಸುವುದು ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೂಡ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರಪ್ಪ ಇದ್ದಾರೆ ಅಂತ ಹೇಳೋದಾದ್ರೆ, ಇವರು ಒಬ್ಬ ಸಹೃದಯಿ ಮನುಷ್ಯ, ಅದ್ಭುತವಾದಂತ ವ್ಯಕ್ತಿ. ಹೇಳಬೇಕು ಅಂತಂದ್ರೆ ಸಮಾಜ ಸೇವೆ ಅಂತ ಮಾತು ನಾವೆಲ್ಲ ಕಡೆ ಬಳಸ್ತಿರ್ತೇವೆ, ಆದ್ರೆ ನಿಜವಾದ ಸಮಾಜ ಸೇವೆ ಮಾಡ್ತಿರುವಂತ ವ್ಯಕ್ತಿ ಈತ. ಎಲ್ಲೋ ಒಂದ್ ಕಡೆ ನಾವು ಬೀದಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರು ಕೇರ್ ಮಾಡದೆ ಒಂದು ಅನಾಥವಾಗಿ ಒಂದು ಮಗು ಆಗ್ಲಿ ಅಥವಾ ತುಂಬಾ ಕಾಯಿಲೆಗೊಳಗಾದಂತ ಒಬ್ಬ ವ್ಯಕ್ತಿ ಆಗ್ಲಿ ರೋಡಲ್ಲಿ ಕೂತಿರ್ತಾರೆ, ಬಿದ್ದಿರ್ತಾರೆ, ಅವ್ರನ್ನ ನೋಡಕ್ಕೂ ಕೂಡ ನಾವು ಅಸಹ್ಯ ಪಟ್ಕೊಳ್ಳುವಂತ ಸಂದರ್ಭದಲ್ಲಿ ಈತ ಖುದ್ದಾಗಿ ತಾನು ಹೋಗಿ ಅವ್ರನ್ನ ಎತ್ಕೊಂಡು ತನ್ನ ಜಾಗಕ್ಕೆ ಕರ್ಕೊಂಡು ಬಂದು ಅವ್ರಿಗೆ ಆಶ್ರಯವನ್ನ ನೀಡಿ ಅವ್ರನ್ನ ಕೇರ್ ಮಾಡಿ ಅದ್ಭುತವಾದಂತ ಒಬ್ಬ ಹೃದಯ ಇರುವಂತ ವ್ಯಕ್ತಿ ಅಂತ ನಾನು ಆಗ್ಲೇ ಹೇಳಿದೆ. ಖಂಡಿತ ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರಪ್ಪ ಇದ್ದಾರೆ ಅಂತ ಹೇಳೋದಾದ್ರೆ ಮಿಸ್ಟರ್ ಹೃದಯ ರಾಜ್ ರವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಖಂಡಿತ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಖುಷಿಯ ಸಂಗತಿ. ಬನ್ನಿ, ಎಲ್ಲರ ಪರವಾಗಿ ನಮ್ಮ ಪರವಾಗಿ ಇವ್ರನ್ನ ಈಗ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸರ್. ಮೊದಲದಾಗಿ ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಅದ್ಭುತ. ಎಲ್ರಿಗೂ ಗೊತ್ತಿರುತ್ತೆ, ಹೃದಯ ರಾಜ್ ಅನ್ನೋರು ಈಗ ತುಂಬಾ ಪಾಪ್ಯುಲರ್ ಆಗಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಇವಾಗ ಬಿಸ್ನೆಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾರೆ. ಇನ್ನೊಬ್ಬ ವ್ಯಕ್ತಿ ರಾಜಕಾರಣಿ, ರಾಜಕೀಯದಲ್ಲಿ ಪಾಪ್ಯುಲರ್ ಆಗಿರ್ತಾರೆ. ಅಂದ್ರೆ ಹೃದಯ ರಾಜ್ ಅನ್ನೋರು ತುಂಬಾ ಒಳ್ಳೆ ಹೃದಯ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬಾ ಪಾಪ್ಯುಲರ್ ಆಗಿದ್ದೀರಾ. ಹೇಗೆ ಅನ್ನಿಸ್ತಿದೆ ಸರ್? ಮೊದಲದಾಗಿ ತುಂಬಾ ಸಂತೋಷ ಅಂತ ಇದೆ ಸರ್. ತುಂಬಾ ಸಂತೋಷ ಆಗ್ತಿದೆ. ಸಂತೋಷ ಆಗ್ತಾ ಇದೆ. ಓಕೆ, ನಾವು ಇಷ್ಟೆಲ್ಲ ಇವಾಗ ನಿಮ್ಮ ಬಗ್ಗೆ ಮಾತಾಡ್ತೀವಿ, ಅಥವಾ ನೀವು ಇಷ್ಟೆಲ್ಲ ಸಾಧನೆಗಳನ್ನ ಈಗ ಮಾಡಿದ್ರ, ಸಾಧನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಅನ್ಸಿದಂತ, ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಂತ ಒಂದು ಸಂಗತಿನ ಮಾಡ್ಕೊಂಡು ಬರ್ತಿದ್ದೀರಾ ಸರ್. ಆದರೆ ಹೃದಯ ರಾಜ್ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ರು ಸರ್? ಈ ತರ ಸೇವೆ ಮಾಡ್ಬೇಕಂತ ಆಸೆ ಇತ್ತು ಸರ್, ಆದ್ರೆ ಈ ತರ ಒಂದು ಆಶ್ರಮ ಮಾಡ್ಬೇಕಂತ ನನ್ಗೆ ಪ್ಲಾನ್ ಇದ್ದಿಲ್ಲ. ಓಕೆ ಓಕೆ, ಸರಿ. ಚಿಕ್ಕ ವಯಸ್ಸಲ್ಲಿ ಏನಾದ್ರು ನಾವು ರೋಡಲ್ಲಿ ಬರುವಾಗ ಇಂಥವನ್ನ ನೋಡುವಾಗ ಅವ್ರಿಗೆ ಏನಾದ್ರು ಮಾಡ್ಬೇಕು, ಕೊಡ್ಬೇಕು ಅಂತ ಒಂದು ಆಸೆ. ಆ ಟೈಮಲ್ಲಿ ನಮ್ಮ ಹತ್ರ ಚಿಕ್ಕ ಹುಡುಗರು, ದುಡ್ಡಿರಲ್ಲ, ಮನೇಲಿ ಇರೋ ವಸ್ತುನ ಊಟ ತಗೊಂಡು ಕೊಡೋದು ಸರ್. ಅದು ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಆಗಿರೋದು ಸರ್. ಇಷ್ಟು ಮಟ್ಟಿಗೆ ಬಂದಿದೆ ಸರ್ ಅದು. ಖಂಡಿತ ಖುಷಿ ತರಂತ ಸಂಗತಿ. ಹೃದಯ ರಾಜ್ ಇವತ್ತು ಇಷ್ಟೆಲ್ಲ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅವತ್ತು ಆ ಸ್ಲಮ್ಗಳಲ್ಲಿ ನೋಡಿದಂತ ಕಷ್ಟಗಳಾಗ್ಲಿ, ಅಲ್ಲಿ ಇದ್ದಂತ ಒಂದು ವಾಸ್ತವ ಸತ್ಯ ಆಗ್ಲಿ, ಇದೆಲ್ಲ ಒಂದು ಮುಖ್ಯ ಕಾರಣ ಆಯ್ತಾ ಅಂತ? ಖಂಡಿತ ಸರ್. ಅದೇ ಈ ಆಶ್ರಮ ಇಷ್ಟು ಮಟ್ಟಿಗೆ ಬಂದಿರೋದು ಅದೇ ಕಾರಣ ಸರ್. ಯಾಕಂದ್ರೆ ನಾನು ಹುಟ್ಟಿದ್ದು ಸ್ಲಮ್ ಅಲ್ಲಿ. ನಾನು ಶಾಲೆಗೆ ಹೋಗಿಲ್ಲ, ಓದಿಲ್ಲ. ನಾನು ಬೀದಿಯಲ್ಲಿ ಆಟ ಆಡೋ ಟೈಮಲ್ಲಿ, ಸುತ್ತಾಡೋ ಟೈಮಲ್ಲಿ ಇಂಥವ್ರನ್ನ ನೋಡ್ಬಿಟ್ಟು ಆ ಟೈಮಲ್ಲಿ ಬಂದಿತ್ತು ನಮ್ಗೆ ಆಸೆ ಸರ್. ಆ ಟೈಮಲ್ಲಿ ಬರುವಾಗ ನಾನು ಚಿಕ್ಕದ ಏನಾದ್ರೂ ಒಂದು ಮೆಡಿಕಲ್ ಕ್ಯಾಂಪ್ ಇರಲಿ, ಮತ್ತೆ ಏನೋ ಒಂದು ಮಾಡ್ಕೊಂಡು ಬಂದೆ ಸರ್. ಆದ್ರೆ ಅದು ಅಷ್ಟೇ ನನ್ಗೆ ಸಂತೋಷ ಕೊಟ್ಟಿಲ್ಲ. ಯಾಕೆಂದ್ರೆ ಸರ್, ಮೆಡಿಕಲ್ ಕ್ಯಾಂಪ್ ಬೇರೆ ಒಂದು ಫೋಟೋಗೆ ಅಷ್ಟೇ. ಒಂದು ಬ್ಲಾಂಕೆಟ್ಸ್ ಕೊಡೋದು, ಒಂದು ಊಟ ಕೊಡೋದು ಬೇರೆ. ಆ ಫೋಟೋಗೆ ಮಾತ್ರ ಕೊಟ್ಬಿಟ್ರೆ ನೆಕ್ಸ್ಟ್ ಡೇ ಅವ್ರು ಹಂಗೆ ಇರ್ತಾರೆ. ಅದೇನು ಅಷ್ಟು ಖುಷಿ ಇಲ್ಲ, ಪ್ರಯೋಜನ ಇಲ್ಲ. ಅದಕ್ಕೆ ಒಬ್ಬರನ್ನ ನೋಡುವಾಗ ಕೊನೆ ಅವ್ರು ಎಷ್ಟು ದಿನ ಇರ್ತಾರೆ ಭೂಮಿ ಮೇಲೆ ಅಷ್ಟು ದಿನ ನೋಡ್ಬೇಕಂತ ಒಂದು ಆಸೆ. ಸರಿ, ಅನಾಥ ಮಕ್ಕಳನ್ನ ದತ್ತು ತಗೊಳ್ಳೋದಾಗ್ಲಿ ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಅವ್ರು ಕೇಳೋದಂತ ಸಹಾಯ ಮಾಡೋದಾಗ್ಲಿ, ಇದೆಲ್ಲದಕ್ಕೂ ಮೀರಿದ್ದು ಒಂದು ನಾನ್ ಕಂಡಂತ ನಿಮ್ಮಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳೋದಾದ್ರೆ, ಈ ತುಂಬಾ ರೋಗ ಪೀಡಿತರು ಬೀದಿಗೆ ಬಿಟ್ಬಿಟ್ಟಿರ್ತಾರೆ ಸರ್. ಸುಮಾರು ಜನ ತುಂಬಾ ಬೇಜಾರಾಗುವಂತ ಸಂಗತಿ. ಅವ್ರು ವೇಷಭೂಷಣ ಹೆಂಗಿರುತ್ತೆ, ಅವ್ರಿಗೆ ರೋಗ ಬಂದು ಅಥವಾ ಕಜ್ಜಿ ಏನೋ ಬಂದು ರಕ್ತಸ್ರಾವ ಆಗ್ತಿರುತ್ತೆ, ಅವ್ರನ್ನ ಯಾರು ಮುಟ್ಟೋದಕ್ಕಲ್ಲ, ಅವ್ರ ಹತ್ರ ತಡಿ ಹೆಜ್ಜೆ ಮೇಂಟೈನ್ ಮಾಡುವಷ್ಟು ತುಂಬಾ ಕೀಳಾಗಿ ನೋಡ್ತಿರ್ತಾರೆ. ಅಂತವ್ರನ್ನ ಹೋಗಿ ನೀವು ಖುದ್ದಾಗಿ ನೀವೇ ಎತ್ಕೊಂಡು ಅವ್ರನ್ನ ತಂದು ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರಿಗೆ ಹೇರ್ ಕಟ್ ಮಾಡಿಸಿ ಅಥವಾ ಅವ್ರಿಗೆ ಇನ್ನೇನೋ ಮಾಡಿಸಿ ಅವ್ರಿಗೆ ಮೆಡಿಕಲ್ ಚೆಕಪ್ನೆಲ್ಲ ಮಾಡಿಸ್ತೀರಾ. ಇದು ತುಂಬಾ ಮನಸ್ಸನ್ನ ಕಲಕುವಂತ ಒಂದು ಸಂಗತಿ. ಹೇಗೆ ಸಾಧ್ಯ ಆಗುತ್ತೆ ಸರ್ ಅದು? ಸರ್, ಅದು ಏನೋ ದೇವ್ರು ನಮ್ಗೆ ಕೊಟ್ಟಿದ್ದು ಅದು ಒಂದು ಆಸೆ ಸರ್. ಯಾಕಂದ್ರೆ ಅಂತವ್ರು ಪಕ್ಕದಲ್ಲಿ ನಿಂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸ್ಮೆಲ್ ಇದೆಲ್ಲ, ಆ ಸ್ಮೆಲ್ ತುಂಬಾ ಕಷ್ಟ ಆಗುತ್ತೆ ಸರ್ ಅಂತವ್ರು. ಯಾಕಂದ್ರೆ
ಈಗ ಒಳ್ಳೆ ಬೇರೆ ರೀತಿಯಲ್ಲಿ ಇರೋರಿಗೆ ಎಲ್ಲಾದ್ರೂ ಒಂದು ಊಟ ಸಿಗ್ಬಿಡುತ್ತೆ. ನಾವು ಎಷ್ಟೋ ಫೇಸ್ಬುಕ್ ಅಲ್ಲಿ ಇದೆಲ್ಲ ನೋಡ್ತಾ ಇದೀವಿ. ಒಬ್ಬೊಬ್ಬರಿಗೆ ಒಂದು ಬ್ಲೂ ಕ್ರಾಸ್ ಅಂತ ಏನೋ ಒಂದು ಪ್ರಾಣಿ ಇದೆ, ಅವ್ರನ್ನ ನೋಡಕ್ಕೆ, ಅವ್ರನ್ನ ವಿಚಾರಣೆ ಮಾಡಕ್ಕೆ. ಆದ್ರೆ ಒಂದು ಮನುಷ್ಯ ಬಿದ್ದಿದ್ರೆ ಅವ್ರನ್ನ ನೋಡೋದು ಜಗತ್ತಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಎಲ್ಲರಿಗೂ ಒಂದು ಹೃದಯ ಇದೆ, ಸೇವೆ ಮಾಡಬೇಕು, ಅವ್ರನ್ನ ಮುಟ್ಟಬೇಕು, ಅವ್ರನ್ನ, ಯಾಕಂದ್ರೆ ಅವ್ರ ಟೈಮ್ ಇಲ್ಲ ಸರ್. ಈ ಪ್ರಪಂಚದಲ್ಲಿ ಎಲ್ಲ ಟೈಮ್ ಇಲ್ಲ, ಅವ್ರು ಹೋಗ್ತಾರೆ ಬರ್ತಾರೆ. ಅದಕ್ಕೆ ಇದನ್ನ ನಾನು ಏನ್ ಮಾಡಿದೆ ಸರ್, ಅಂಥವ್ರಿಗೆ ನಾವು ಪ್ರೀತಿ ತೋರಿಸ್ಬೇಕು. ಯಾರಿಗೆ ನಿಜವಾಗಿ ಪ್ರೀತಿ ಇಲ್ಲ ರೋಡಲ್ಲಿ ಇದ್ದಾರೆ ಅಂಥವ್ರಿಗೆ ಪ್ರೀತಿ ತೋರಿಸ್ಬೇಕು. ಅಂಥವ್ರನ್ನ ನಾವು ತಗೊಂಡ್ ಬರ್ಬೋದು. ಒಂದು ಚಾಲೆಂಜ್ ಆಗಿ ನೆಕ್ಸ್ಟ್ ಡೇ ಅವ್ರು ತೀರೋಗ್ಬಿಡ್ತಾರೆ ಸರ್, ಬಿಟ್ರೆ ಅವ್ರು ರೋಡಲ್ಲಿ ತೀರೋಗ್ಬಿಡ್ತಾರೆ. ಅಂಥವ್ರನ್ನ ತಗೊಂಡ್ ಬಂದಿದ್ದು ತುಂಬಾ ಜನ ವಾಸಿ ಮಾಡಿದೀವಿ ಸರ್. ಅದು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ. ಖಂಡಿತ ಕೂಡ ಸರ್, ನಮಗೂ ಕೂಡ ಖುಷಿ ತರುವಂತ ಸಂಗತಿ. ಹಲವಾರು ಶೋಗಳಲ್ಲಿ ಅಥವಾ ಹಲವಾರು ಪೇಪರ್ಗಳಲ್ಲಿ ನಿಮ್ಮ ಬಗ್ಗೆ ಕೇಳಿದೀವಿ, ಖುದ್ದಾಗಿ ನೋಡಿದೀವಿ ಕೂಡ ಚಾನಲ್ ಅಲ್ಲಿ. ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿರೋದು ನಮಗೂ ಕೂಡ, ನಮ್ಮ ಚಾನಲ್ಗೂ ಕೂಡ ಖುಷಿ ತರುವಂತ ಸಂಗತಿ. ನಾನು ನನ್ನ ಕಾರ್ಯಕ್ರಮದಲ್ಲಿ ಸುಮಾರು ಬಾರಿ ಮಾತ್ರ ಖುಷಿ ತರುವಂತ ಸಂಗತಿಯನ್ನು ಒಂದು ಪದನ ಬಳಸ್ತೀನಿ. ಯಾದಕ್ಕೆ ಅಂತ ಹೇಳಿದ್ರೆ, ಸುಮಾರು 150ಕ್ಕೂ ಹೆಚ್ಚು ಜನನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ತನ್ನಲ್ಲಿ ಇಟ್ಟುಕೊಂಡು ಅವ್ರಿಗೆ ಒಂದು ಊಟ ಕೊಡೋದಾಗ್ಲಿ, ಬಟ್ಟೆ ಕೊಡೋದಾಗ್ಲಿ, ಟೈಮ್ಗೆ ರೆಗ್ಯುಲರ್ ಚೆಕ್ಅಪ್ ಮಾಡೋದಾಗ್ಲಿ. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಸಂತಸದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, 20 ಜನನ ಕ್ಯೂರ್ ಮಾಡಿ ಅವ್ರವ್ರು ಇರುವಂತ ಜಾಗಕ್ಕೆ ಕಳಿಸ್ಕೊಟ್ಟಿದ್ದು ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಹೆಮ್ಮೆ ತರುವಂತ ಸಂಗತಿ. ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಕಷ್ಟ ಅನ್ನೋದನ್ನ ಕಣ್ಣು ಮುಂದೆ ನೋಡ್ತಿದ್ದೀರಾ. ಇನ್ ದ ಸೆನ್ಸ್ ಏನಪ್ಪಾ, ಜನ ಕಷ್ಟ ಪಡ್ತಿದ್ದಾನೆ, ಅವ್ನಿಗೆ ಏನೋ ನನ್ನ ಕೆಲವು ಸಹಾಯ ಮಾಡ್ಬೇಕು, ಅಥವಾ ಇವ್ರು ಕಷ್ಟ ಪಡ್ತಿದ್ದಾನೆ ಕ್ಲಾಯಕ್ ಸಹಾಯ ಮಾಡ್ಬೇಕು ಅಂತ. ಆದ್ರೆ ಹೃದಯರಾಜ್ರ ಜೀವನದಲ್ಲಿ ತುಂಬಾ ಕಷ್ಟಕರವಾದಂತ ದಿನ, ನನ್ನ ಜೀವನದ ಈ ದಿನಗಳನ್ನ ನಾನು ನೆನಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸರ್ ಅಂತ ಹೇಳೋದಾದ್ರೆ ಯಾವ ದಿನಗಳು ಸರ್? ಸರ್, ಈ ಆಶ್ರಮ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಗೊತ್ತಿಲ್ಲ ಸರ್. ಅಲ್ಲಿ ಆ ಟೈಮಲ್ಲಿ 2-3 ಜನ ಇದ್ರು. ಆ ಟೈಮಲ್ಲಿ ನನ್ಗೆ ಗೊತ್ತಿಲ್ಲ. ನಾನು ಅದನ್ನ ಹಂಗೆ ಸ್ವಲ್ಪ ಬೆಳೆಸ್ಕೊಂಡು ಹೋಗುವಾಗ 10, 15, 20 ಈ ತರ ಬರುವಾಗ ನನಗೆ ತುಂಬಾ ಕಷ್ಟ ಆಯ್ತು ಸರ್ ಆ ಟೈಮಲ್ಲಿ. ಯಾಕಂದ್ರೆ ಹೋಗಿ ಯಾರ ಹತ್ರ ದುಡ್ಡು ಕೇಳೋದು ಇಲ್ಲ ಹೆಲ್ಪ್ ಕೇಳೋದು ತುಂಬಾ ಕಷ್ಟ ಆ ಟೈಮಲ್ಲಿ ಸರ್. ನಾನು ಹೋಗಿ ಪೇಂಟಿಂಗ್ ಕೆಲಸ ಮಾಡಿದೆ, ಏನೇನ್ ಕೆಲಸ ಇದೆ ಇವೆಲ್ಲ ಕೆಲಸ ಮಾಡಿ ಅದರಿಂದ ಬರೋ ದುಡ್ಡು ನನಗೆ ಸಾಲಿಲ್ಲ ಸರ್. ಅದು ಆಶ್ರಮ ನಡ್ಸಕ್ಕೆ ಆ ದುಡ್ಡು ನನ್ಗೆ ಅಷ್ಟು ಏನು ಯೂಸ್ ಇಲ್ಲ ಸರ್. ಕೆಲವ್ರ ಹತ್ರ ಹೋಗ್ಬೇಕು, ಹೆಲ್ಪ್ ಕೇಳ್ಬೇಕು. ಆ ಟೈಮಲ್ಲಿ ಕೆಲವರು ನನ್ಗೆ ಹೆಂಗೆ ಹೇಳಿದ್ರು, ಹಿಂಗೆ ಯಾಕಪ್ಪ ಈ ಕೆಲಸ, ಇನ್ನು ಅದನ್ನ ಬಿಟ್ಬಿಟ್ಟು ಕೆಲಸ ಮಾಡ್ಕೊಂಡಿದ್ಯಾ, ನೀನ್ ಕೆಲ್ಸಕ್ಕೆ ಹೋಗ್ಬೋದಲ್ಲ, ನಿನ್ಗೆ ಯಾಕೆ ಇದು ಅಂತ ಕೆಲವ್ರ ಮಾತು. ಕೆಲವರು ಇಲ್ಲಪ್ಪ ಇದನ್ನ ಇಟ್ಕೊಂಡು ಇವರೆಲ್ಲ ಮಾಡ್ತಾರೆ ಅಂತ ಕೆಲವರು ಮಾತಾಡುವಾಗ ಅದೆಲ್ಲ ನಮ್ಗೆ ನೋವು ಬಂತು. ತುಂಬಾ ಕಷ್ಟ ಸರ್. ಆ ಕಷ್ಟದಲ್ಲಿ ಎಷ್ಟೋ ಜನ ನಮ್ಗೆ ಹೆಲ್ಪಿಂಗ್ ಮಾಡಿದ್ರು. ಆ ಟೈಮಲ್ಲಿ ನನ್ಗೂ ಒಂದು ಸೈಡ್ ಬಂತು ಸರ್, ಯಾಕಪ್ಪ ಇದು ಏನೋ ಆಸೆಯಿಂದ ಸ್ಟಾರ್ಟ್ ಮಾಡ್ಬಿಟ್ಟೆ, ಅದನ್ನ ನಡ್ಸಕ್ ಆಗ್ತಾ ಇಲ್ಲ ಅಂತ ಒಂದ್ ಆ ಟೈಮಲ್ಲಿ ಒಂದು ಕಷ್ಟ ಬಂದಿತ್ತು. ಆದ್ರೂ ಎಲ್ಲರ ಹೆಲ್ಪ್ ಮಾಡಿ ಆ ಕಷ್ಟನ ನನ್ನ ಈಗ ಬಿಡಿಸ್ಬಿಟ್ಟು ಮುಂದೆ ತಗೊಂಡು ಹೋಗಿದ್ದಾರೆ ಸರ್. ಕೇರ್ ಶೆಲ್ಟರ್ ಅಲ್ಲ ನೀವು? ಹೌದು ಸರ್, ಖಂಡಿತ. ಕೇರ್ ಶೆಲ್ಟರ್ ಅನ್ನೋಂತ ಒಂದು ಸಂಸ್ಥೆ ಬಗ್ಗೆ ಹುಟ್ಟಿದ್ದು ಯಾವಾಗ? ನೀವು ಹೇಳಿದ್ರೆ ಹಿಂಗಾಯ್ತು 4-5 ಜನನ ಕರ್ಕೊಂಡು ಬಂದ್ವಿ ಅಂತ. ಅದು ಹುಟ್ಟಿದ್ದು ಯಾವಾಗ, ಎಷ್ಟು ವರ್ಷಗಳಾಗಿದೆ ಅನ್ನೋದನ್ನ ಅದೇ ರೀತಿ ಸುಮಾರು ಒಂದು 10 ವರ್ಷ ಆಯ್ತು ಸರ್ ಆಶ್ರಮ ಸ್ಟಾರ್ಟ್ ಮಾಡಿ. 10 ವರ್ಷದಲ್ಲಿ ನಾನು ಪ್ರಾಪರ್ ಆಗಿ ನಾನು ರಿಜಿಸ್ಟರ್ ಮಾಡಿಲ್ಲ ಸರ್. ಆಸೆ ಇತ್ತು, ಅವ್ರನ್ನ ತಗೊಂಡ್ ಬಂದು ಒಂದು ಮನೆಯಲ್ಲಿ ಇದ್ದೆ. ಆಮೇಲೆ ಅದನ್ನ ನಾನು ಕಂಟಿನ್ಯೂ ಮಾಡುವಾಗ ಕೆಲವ್ರ ಹತ್ರ ಹೆಲ್ಪ್ ಕೇಳುವಾಗ, ಇಲ್ಲ ನಿಮ್ ರಿಜಿಸ್ಟರ್ ಆಯ್ತು, ಕೆಲವರು ಭಯ ತೋರಿಸಿದ್ರು, ಈ ತರ ಅವ್ರೇನಾದ್ರೂ ತೀರೋಗ್ಬಿಟ್ರೆ ಇನ್ನೊಂದು ಸಂಸ್ಥೆ ಇರಬೇಕು ಅಂತ. ಅದನ್ನ ಸಂಸ್ಥೆ ಮಾಡಕ್ಕೆ ನಾನು ಅದನ್ನ ಟ್ರೈ ಮಾಡಿದೆ. ಆ ಟೈಮಲ್ಲಿ ನಾವು ಬರೋ ದುಡ್ಡು ಊಟ ಮಾಡಕ್ಕೆ ಕರೆಕ್ಟ್ ಆಗಿತ್ತು. ಆದ್ರಿಂದ ಒಂದು ಸುಮಾರು 8 ವರ್ಷ ಸರ್. ಈಗ 8 ಪ್ರಾಪರ್ ನಾವು ರಿಜಿಸ್ಟರ್ ಮಾಡಿ ಈಗ 8 ವರ್ಷ ಆಗಿದೆ ಸರ್. 8 ವರ್ಷದಿಂದ ಸಂಸ್ಥೆ ನಡ್ಸ್ಕೊಂಡು ಖಂಡಿತ ಮತ್ತೊಮ್ಮೆ ಸಂತೋಷ ತರುವಂತ ಸಂಗತಿ. ಯಾಕಂದ್ರೆ ಒಂದು ಸಂಸ್ಥೆಯನ್ನ ಕಟ್ಟುವುದು ಎಷ್ಟು ಈಸಿನೋ ಅದನ್ನ ನಡ್ಸ್ಕೊಂಡು ಹೋಗೋದು ಅಷ್ಟೇ ಕಷ್ಟ. ಆದರೆ ಆ ಸಂಸ್ಥೆಯನ್ನ 10 ವರ್ಷಗಳಿಂದ ಕಟ್ಟಿ ಅದಕ್ಕಿಂತ ಮುಂಚೆಯಿಂದ ವೈಯಕ್ತಿಕವಾಗಿ ಮಾಡ್ಕೊಂಡು ಬರ್ತಿದ್ರು. ಸಂಸ್ಥೆ ಅಂತಾಗಿ 10 ವರ್ಷ ಆಯ್ತು, 10 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಖಂಡಿತ ದೇವರು ಅವ್ರಿಗೆ ಇನ್ನಷ್ಟು ಅವ್ರಿಗೆ ಶಕ್ತಿ ಕೊಡ್ಲಿ, ಆಯಸ್ಸು, ಆರೋಗ್ಯ, ಭಾಗ್ಯ, ಧನ ಭಾಗ್ಯವನ್ನು ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ಹೃದಯರಾಜ್ರವರು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಕಷ್ಟದ ದಿನಗಳನ್ನ ಕೇಳ್ಬಿಟ್ಟೆ ನಾನು, ನಿಮ್ ಕಷ್ಟದ ದಿನ ಯಾವ್ದು ಸರ್ ಅಂತ. ತುಂಬಾ ಸಂತೋಷ ಆಗಿದ್ದ ದಿನ ಹೃದಯರಾಜ್ರವರ ಜೀವನದಲ್ಲಿ, ಹೃದಯ ತುಂಬಿ ಬಂದಂತ ದಿನ, ಕಣ್ಣು ತುಂಬಿ ಬಂದಂತ ದಿನ. ನನಗೆ ಇವತ್ತು ನಿಜವಾಗ್ಲೂ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ, ತುಂಬಾ ಸಂತೋಷ ಆಗಿದೆ ನನಗೆ ಅಂದಂತ ದಿನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್. ಖಂಡಿತ ಸರ್, ನನ್ಗೆ ಆ ತರ ದಿನ ಬಂದಿತ್ತು ಸರ್. ಓಕೆ, ನಾನು ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಈ ಸೇವೆನ ಮಾಡ್ತಾ ಇದ್ದೆ. ಈ ಸೇವೆ ಮಾಡುವಾಗ ಯಾರು ಇದನ್ನ ನೋಡೋರಿಲ್ಲ, ಇದು ಮುಂದೆ ಎತ್ಕೊಂಡು ಹೋಗೋರಿಲ್ಲ. ಒಂದ್ ದಿವಸ ಸಡನ್ ಆಗಿ BTV ಇಂದ ನನಗೆ ಒಂದು ಕಾಲ್ ಬಂತು ಸರ್. ಅಲ್ಲಿ ನಮ್ಮ ಫ್ರೆಂಡ್ ಅವರು ರವಿಕುಮಾರ್ ಅವರು ಅಂತ ಇದ್ದಾರೆ.
ಅವರು ಸಡನ್ ಆಗಿ ಕಾಲ್ ಮಾಡಿ ನಿಮಗೆ ಸ್ವಲ್ಪ ಬಂದು ಹೋಗಿ ಅಂತ ಕೇಳಿದ್ರು ಸರ್. ನನಗೆ ಅಲ್ಲಿ ನನಗೆ ಆನರ್ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಆ ಟೈಮಲ್ಲಿ ಬೇರೆ ಬಂದು ಹೋಗು ಅಂತ ಹೇಳಿದ್ರು. ನಾನು ಅಲ್ಲಿ ಹೋದೆ ಸರ್, BTVಗೆ ಹೋದ ತಕ್ಷಣ ನನಗೆ ದೊಡ್ಡ ದೊಡ್ಡ ಹೋಮ್ ಮಿನಿಸ್ಟರು ಮತ್ತೆ ಕಮಿಷನರು ಅವರು ಮತ್ತೆ BTVಯಿಂದ ಸಂಸ್ಥೆ ಎಲ್ಲ ಸೇರಿ ನನಗೆ ಗೌರವ ಮಾಡಿದ್ರಲ್ಲ ಸರ್, ಆ ದಿನ ನನಗೆ ತುಂಬಾ ಸಂತೋಷ ಆಯ್ತು ಸರ್. ಯಾಕಂದ್ರೆ ನಮ್ಮನ್ನು ಗುರ್ತಿ ಹಿಡ್ದಿ ಇಷ್ಟು ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅಂತ ಅದನ್ನ ನೋಡೋರೆಲ್ಲ ತುಂಬಾ ಸಂತೋಷ ಪಟ್ರು ಸರ್. ನೀವು ಈ ತರ ಬಂದಿದ್ದೀರಾ ನೋಡಿ, ನೀವು ಎಲ್ಲೋ ಒಂದ್ ಮೂಲದಲ್ಲಿ ಮಾಡಿದೀರಾ, ದೇವ್ರು ನಿಮ್ಗೆ ಈಗ ತಗೊಂಡ್ ಬಂದಿದ್ದಾರೆ, ಇನ್ಮೇಲೆ ನೀವು ಚೆನ್ನಾಗಿರ್ತೀರಾ ಅಂತ ಸರ್. ಆ ದಿನ ನಮ್ಗೆ ತುಂಬಾ ಸಂತೋಷ ಸರ್. ಖಂಡಿತ ನೀವೇ ಹೇಳಿದಂತೆ ಇವಾಗ ಅದೊಂದು ಸಂಸ್ಥೆ ನಿಮ್ಮನ್ನ ಕರೆದು ಗುರುತಿಸ್ತು ಅಂತ ಹೇಳಿದ್ರೆ, ಇದುವರೆಗೆ ಎಷ್ಟು ಸಂಸ್ಥೆಗಳು ನಿಮ್ಮನ್ನ ಕರೆದು ಗುರುತಿಸಿದವೆ, ಅದೇ ರೀತಿ ಎಷ್ಟು ಅವಾರ್ಡ್ಗಳಾಗ್ಲಿ, ನಿಮ್ಗೆ ಗೌರವಾರ್ಪಣೆಗಾಗ್ಲಿ, ತುಂಬಾ ನಮ್ಗೆ ತಿಳಿದ ಮಟ್ಟಕ್ಕೆ ಇವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪರಿಷತ್ನಿಂದ ನಿಮಗೆ ಮಾನವತ್ವ ಪ್ರಶಸ್ತಿ ಅನ್ನೋದನ್ನ ಖುದ್ದಾಗಿ ನಾನು ಇದ್ದೆ. ಖಂಡಿತ. ಯಾಕಂದ್ರೆ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ವಿ, ನಮ್ಮ ಸಂಸ್ಥೆ ಕೂಡ ಒಂದು ಭಾಗಿಯಾಗಿತ್ತು. ಆ ಕಾರ್ಯಕ್ರಮದಲ್ಲಿ ನೋಡಿದಾಗ ನಿಮ್ಗೆ ಅವಾರ್ಡ್ ಅನ್ನ ಪಡ್ಕೊಂಡ್ರಿ. ಅದೇ ರೀತಿ ಇನ್ನು ಯಾವ್ಯಾವ ಅವಾರ್ಡ್ ಗಳನ್ನ ಪಡ್ಕೊಂಡಿದ್ದೀರಾ ಅನ್ನೋದನ್ನ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ಅದು BTVದು ಮತ್ತು ಮೀಡಿಯಾ ಅಸೋಸಿಯೇಷನ್ ಇಂದ ನಮ್ಗೆ ಅವಾರ್ಡ್ ತಾವು ಮಾಡಿದೀವಿ ಸರ್. ಮಿಕ್ಕಿದು ನಾರ್ಮಲ್ ಆಗಿ ಅವ್ರು ಮೀಟಿಂಗ್ ಮಾಡೋ ಟೈಮಲ್ಲಿ ನಮ್ಮನ್ನ ಕರೆದು ಒಂದು ಆನರ್ ಮಾಡಿದ್ರು ಸರ್. ಅವಾರ್ಡ್ ಅಂತ ನನ್ಗೆ ಯಾರು ಗೌರ್ಮೆಂಟ್ ಇಂದ ಮತ್ತೆ ಕೊಟ್ಟಿಲ್ಲ, ಬಟ್ ಆನರ್ ಮಾಡಿದ್ರು. ಆನರು ಮಿನಿಸ್ಟರ್ಸ್ಗಳು ಮಾಡಿದ್ದಾರೆ, DSS ಅವರು ಮಾಡಿದ್ದಾರೆ. ಕೆಲವು ಸಂಸ್ಥೆ ನಮ್ಗೆ ಅವಾರ್ಡ್ ಮಾಡುವಾಗ ಒಂದು ಚಿಕ್ಕ ಸಂತೋಷ ಸರ್. ನಾವು ಮಾಡೋ ಸೇವೆಗೆ ಅವ್ರು ನಮ್ಗೆ ಕೊಟ್ಟಿರೋ ಅವಾರ್ಡ್ಗೆ ಎಲ್ಲ ನೋಡಿದ್ರೆ ಪರವಾಗಿಲ್ಲ, ನಾವು ಮಾಡಿದ್ರಿಂದ ನಮ್ಗೆ ಇಷ್ಟು ಅವಾರ್ಡ್ ಸಿಕ್ಕಿದೆ ಅಂತ ಒಂದು ಸಂತೋಷ ಸರ್. ಖಂಡಿತ. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸರ್, ನಾನು ಕಾಮನ್ ಆಗಿ ಎಲ್ಲರ ಹತ್ರನೂ ಕೇಳುವಂತ ಪ್ರಶ್ನೆ, ಇದುವರೆಗೂ ಹೃದಯರಾಜ್ರವರ ಜೀವನದಲ್ಲಿ ನಾ ಈ ವಿಷಯನ ಎಲ್ಲೂ ಕೂಡ ಹೇಳ್ಕೊಳಕ್ ಆಗಿಲ್ಲ ಸರ್, ನನ್ಗೆ ಹೇಳ್ಕೊಳಕ್ಕೆ ಆಗಿಲ್ಲ ಸರ್ ಇದುವರೆಗೆ, ಅದು ಅಲ್ಲ ಆ ಥರ ಏನಿಲ್ಲ ಸರ್. ನನಗೆ ಒಂದು ಆಸೆ ಸರ್, ಈಗ ನಾವು ನಾನು ಅವರೆಲ್ಲ ತಗೊಂಡು ಬಂದು ನೋಡಬೇಕು. ಇನ್ನು ನಮಗೆ ಜಾಗ ಸ್ವಲ್ಪ ದೊಡ್ಡದಾಗಬೇಕು. ಈಗ ಇರೋದು ಬಾಡಿಗೆ ಜಾಗ ಸರ್, ಆ ಬಾಡಿಗೆ ಜಾಗ ಇನ್ನೂ ದೊಡ್ಡದಾಗಬೇಕು ಅಂತ ಒಂದು ಆಸೆ. ಖಂಡಿತ ಅದನ್ನು ಎಲ್ಲೂ ಹೇಳಕ್ಕೆ ನನಗೆ ಆಗ್ತಾ ಇಲ್ಲ. ಯಾಕಂದರೆ ಏನೋ ಹೇಳಕ್ಕೆ ಹೋದರೆ ದುಡ್ಡು ಕೇಳ್ತಾರೆ ಇವರು, ತಪ್ಪು ತಿಳ್ಕೊತಾರೆ ಅಂತ. ನನಗೆ ದುಡ್ಡು ಬೇಕಾಗಿಲ್ಲ ಸರ್, ಅಂಥವ್ರನ್ನ ನೋಡೋಕ್ಕೆ ನನಗೆ ಜಾಗ ಬೇಕು ಸರ್. ಅದು ಕೆಲವು ಜಾಗದಲ್ಲಿ ಹೇಳ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಹೇಳಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಆಗಿದೆ, ತುಂಬಾ ಸಂತೋಷವಾಗಿದೆ ಸರ್. ಖಂಡಿತ ನಿಮ್ಮ ಆ ಒಂದು ಆಸೆ ನೆರವೇರ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ. ಅದೇ ರೀತಿ ಒಂದು ರೀತಿಯಲ್ಲಿ ಧ್ಯೇಯ, ನಿಮ್ಮ ಮುಂದಿನ ಧ್ಯೇಯ ಏನು ಅಂತ ಕೇಳಿದಾಗ ಅದಕ್ಕೆ ಹೇಳುವಂತ ಆನ್ಸರ್ನೇ ಕೊಟ್ರಿ. ನಾನು ನೆಕ್ಸ್ಟ್ ಕ್ವಶನ್, ಇನ್ನೇನು ಕಾರ್ಯಕ್ರಮನ ಮುಗಿಸುವ ಹಂತಕ್ಕೆ ಬಂದಿದ್ದೀವಿ. ಸೊ ಅದೇ ರೀತಿ ಸರ್, ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀರಾ, ಇಷ್ಟಕ್ಕೆಲ್ಲ ನೀವೇ ಹೇಳಿದಂತೆ ಆಗ್ಲೇ ಒಂದು ಬ್ಯಾಕ್ ಬೋನ್, ಬ್ಯಾಕ್ ಸಪೋರ್ಟ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಅನ್ನೋದೊಂದು ಇಲ್ಲದೆ. ಯಾಕಂದ್ರೆ ಯಾರ ಮನೇಲೂ ಕೂಡ ಸರ್, ಎಲ್ಲರೂ ಮನೇಲೂ ತನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇನ್ನೆಲ್ಲ ಒಂದ್ ಕಡೆ ಕೆಲ್ಸಕ್ಕೆ ಕೈ ತುಂಬಾ ಸಂಬಳ ತರಬೇಕು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಈ ಫ್ಯಾಮಿಲಿ ಸಪೋರ್ಟ್ ಆಗ್ಲಿ ಅಥವಾ ಫ್ರೆಂಡ್ಶಿಪ್ ಸರ್ಕಲ್ ನ ಸಪೋರ್ಟ್ ಆಗ್ಲಿ ಅಥವಾ ಬೇರೆಯವರ ಸಪೋರ್ಟ್ ಹೇಗಿತ್ತು ಅನ್ನೋದನ್ನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಳ್ಳಿ ಸರ್. ಖಂಡಿತ ಸರ್, ಅದು ಯಾಕಂದ್ರೆ ಅದು ಒಳ್ಳೆ ಮಾತು ಕೇಳಿದ್ದೀರಾ ಸರ್. ಇದನ್ನ ನಾನು ಸ್ಟಾರ್ಟ್ ಮಾಡುವಾಗ ತುಂಬಾ ಕಷ್ಟ ಆಯ್ತು ಸರ್. ಇದನ್ನ ನಡ್ಸಕ್ಕೆ ತುಂಬಾ ಕಷ್ಟ ಇರುವಾಗ ನಮ್ಮ ಅತ್ತೆ, ನಮ್ಮ ವೈಫ್, ಅವ್ರ ತಾಯಿ ಅವರು ಒಂದ್ಸಲಿ ಬಂದು ಎಲ್ಲಾದ್ರೂ ವಾಚ್ಮನ್ ಕೆಲ್ಸಕ್ಕೆ ಹೋಗಕ್ಕೆ ಹೇಳು, ಇವನ್ ಏನು ಸೇವೆ ಸೇವೆ ಅಂತ ಹೋಗ್ತಾ ಇದ್ದಾನೆ, ಇದು ಯಾಕೆ ಅಂತ. ಯಾಕಂದ್ರೆ ಅವರು ಸೈಡಲ್ಲಿ ಅವ್ರು ಹಂಗೆ ನೋಡೋದಲ್ಲ ಸರ್. ನನ್ಗೆ ಏನಂದ್ರೆ ಏನೋ ಒಂದು ಮಾಡ್ಬೇಕು, ಯಾವ್ದಾದ್ರು ಒಂದು ಅಚೀವ್ಮೆಂಟ್ ಮಾಡ್ಬೇಕು. ಏನ್ ಮಾಡ್ಬೇಕಂದ್ರೆ ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಮಾಡೋದು ಏನಿದೆ ಪ್ರಪಂಚದಲ್ಲಿ ನೋಡುವಾಗ ಇಂಥ ಒಂದು ಪ್ರೀತಿ ಇಲ್ಲ ಸರ್. ಎಷ್ಟೋ ಕೆಲವು ತಾಯಿನ ನಾವು ರೋಡಿಂದ ತಗೊಂಡ್ ಬರ್ವಾಗ ಬೇರೆ ನೀರ್ ಕೇಳ್ತಾ ಇದ್ರು ಸರ್. ಆ ತಾಯಿ ಬೇರೆ ನೀರ್ ಕೇಳ್ತಾ ಇದ್ರು. ಏನಮ್ಮ ನೀವು ಬೇರೆ ನೀರ್ ಕೇಳ್ತಾ ಇದ್ದೀರಲ್ಲ, ನಿಮ್ಗೆ ಬೇರೆ ಏನು ಬೇಕಾಗಿಲ್ವಾ ಅಂತ. ಅಪ್ಪ ಈ ನೀರ್ ಕುಡ್ದು ತುಂಬಾ ದಿವಸ ಆಯ್ತು ನಾನಂದು. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಯೂರಿಯನ್ ಪ್ರಾಬ್ಲಮ್ ಇತ್ತಂತೆ ಸರ್. ನೀರ್ ಕುಡಿದ್ರೆ ಜಾಸ್ತಿ ಯೂರಿಯನ್ ಆಗುತ್ತೆ, ಅದು ಅವ್ರಿಗೆ ಗೊತ್ತಾಗಲ್ಲ, ಅದು ವಾಸನೆ ಬರುತ್ತೆ ಅಂತ ಆ ನೀರೇ ಅವ್ರಿಗೆ ತೋರಿಸಿಲ್ಲ ಸರ್.
ಹಂಗೆಲ್ಲ ತಗೊಂಡ್ ಬಂದಿದ್ದಾರೆ ಸರ್. ಬರೀ ನೀರು ಕುಡಿದ್ರು. ಅದೆಲ್ಲ ನೋಡುವಾಗ ನಾನು ತುಂಬಾ ಹೆಂಗಾದ್ರೂ ನಾವು ಕಷ್ಟ ಇದ್ರೂ ಇದನ್ನ ನಡ್ಸ್ಕೊಂಡು ಹೋಗ್ಬೇಕಂತ ಸರ್. ಆ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಆಗಲಿ ಕೆಲವರೆಲ್ಲ ಸಪೋರ್ಟ್ ಸರ್. ಈ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಸರ್, ಇಷ್ಟು ಮಟ್ಟಿಗೆ ನಾನು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಯಾಕಂದ್ರೆ ಅವ್ರದ್ದೆಲ್ಲ ಸಪೋರ್ಟ್ ಇದೆ. ಎಲ್ಲರೂ ಸಪೋರ್ಟ್ ಮಾಡುವಾಗ ನಾನು ಹೇಳುವಾಗ ಇಲ್ಲ ನೀನು ಆಚೆ ಹೇಳಕ್ಕೆ ಹೋಗಬೇಡಿ, ನೀವು ಮಾಡೋದು ತುಂಬ ದೊಡ್ಡ ಕಾರ್ಯ, ಅದರಲ್ಲಿ ನಾವು ಮಾಡೋದು ಏನು ಒಂದು ಚಿಕ್ಕದಿದೆ, ನೀವು ಏನು ಹೇಳಕ್ಕೆ ಹೋಗಬೇಡಿ ಅಂತ ಕೆಲವರು ಇದು ಮಾಡಲ್ಲ ಸರ್. ನಮ್ಮ ಫ್ರೆಂಡ್ಸ್ ಆಗಲಿ, ಚರ್ಚು ಫಾದರ್ಸು, ಮತ್ತು ಬೇರೆ ಬೇರೆ ಫ್ರೆಂಡ್ಸು, ಬೇರೆ ಸಾರ್ಸು ಎಲ್ಲ ಸಪೋರ್ಟ್ ಮಾಡಿದರು ಸರ್. ನಾವು ಎಷ್ಟೊತ್ತು ಹೋಗಿ ನಾವು ಕೇಳಿದ್ರು ಆ ಟೈಮಲ್ಲಿ ನಮಗೆ ಏನು ಸಹಾಯ ಬೇಕಂದ್ರೆ 1 ಗಂಟೆ ಇದ್ರು ನಮ್ಮ ಬಾಗಿಲನ್ನ ನೀವು ತಟ್ಟಿ ಅಂತೆಲ್ಲ ನನಗೆ ಒಂದು ಧೈರ್ಯ ಕೊಟ್ಟರು ಸರ್. ಆ ಧೈರ್ಯದಿಂದ ನಾನು ಇದನ್ನ ಇಷ್ಟು ಮಟ್ಟ ಎತ್ಕೊಂಡು ಬಂದಿದ್ದೀನಿ ಸರ್. ನೀವೇ ಹೇಳಿದಂತೆ ಫ್ಯಾಮಿಲಿ ಸ್ವಲ್ಪ ಆಗ ತುಂಬಾ ಒಂಥರ ಹೀಯಾಳಿಸ್ತಿದ್ರು ಅಂತಾನೆ ಹೇಳಿದ್ರೆ, ಈ ದಿನ ಇವತ್ತು ಹೇಗಿದೆ ಸರ್? ಫ್ಯಾಮಿಲಿ ರಿಯಾಕ್ಷನ್ ಆಗ್ಲಿ ಅಥವಾ ನಿಮ್ಮ ಅತ್ತೆ ಅಥವಾ ಅದೇ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ರಿಯಾಕ್ಷನ್ ಹೇಗಿದೆ ಸರ್? ಇವಾಗ ಸಂತೋಷ ಪಡ್ತಾ ಇದ್ದಾರೆ ಸರ್ ನಮ್ಮ ಅತ್ತೆಯವರು. ಸರ್ ನನ್ಗೆ ಯಾರು ನನ್ ಬಗ್ಗೆ ಹೇಳೋದು ಬೇಕಾಗಿಲ್ಲ ಸರ್, ನಮ್ಮ ಅತ್ತೆಯವರೇ ಹೇಳ್ಬೋದು ಬರ್ತಾ ಇದ್ದಾರೆ. ಯಾಕಂದ್ರೆ ಈಗ ಇಷ್ಟ ಮಟ್ಟ ಬಂದ್ಮೇಲೆ ಎಲ್ಲರೂ ಈಗ ಹೊಗಳದ್ ನೋಡ್ಬಿಟ್ಟು ಅವರು ನನ್ನ ಮೊಮ್ಮಗ, ನನ್ನ ಅಲಿಯ ಅಂತ ಹೇಳ್ಕೊಂಡ್ ಬರೋದು ಅದೆಲ್ಲ ನೋಡಿದ್ರೆ ಸರ್ ನಮ್ಮ ವೈಫ್ ಎಲ್ಲ ತುಂಬಾ ಕಷ್ಟಪಟ್ರು ನಮ್ಮ ಜೊತೆ ಸರ್. ಯಾಕಂದ್ರೆ ಇನ್ನೂ ನಾನು 2 ಹೆಣ್ಮಕ್ಳಿದೆ ಸರ್ ನನಗೆ. ಒಬ್ಬಳು ದೊಡ್ಡವಳು 11 ವಯಸ್ಸು ಸರ್, ಚಿಕ್ಕ ಮಗಳಿಗೆ 6 ವಯಸ್ಸು ಸರ್. ಸರ್ ಇನ್ ತನಕ ನನ್ನ ಮಗಳನ್ನ ಅಷ್ಟು ನಾನು ನೋಡಿಲ್ಲ ಸರ್. ಅವರೆಲ್ಲ ಎಂತಿ ನೋಡ್ಕೊಳ್ಳೋ, ಸ್ಕೂಲ್ ಕರ್ಕೊಂಡು ಹೋಗೋದು ಬರೋದು ಎಲ್ಲ ನಮಗೆ ಕೋಪ್ರೇಟ್ ಮಾಡಿದ್ರು ಸರ್. ಅವರು ನಮ್ಮ ಮನೆಯಲ್ಲಿ ಕೋಪ್ರೇಟ್ ಮಾಡಿದ್ರು. ಕೆಲವರೆಲ್ಲ ನಮ್ಗೆ ಒಂಥರ ಹೇಳಿದ್ರು, ಮನೆ ನಲ್ಲಿ ಕೋಪರೇಟ್ ಇತ್ತಲ್ಲ ಸರ್, ಅದು ನನಗೆ ಇಷ್ಟು ಉಪಯೋಗ ಆಯ್ತು ಸರ್. ಇಲ್ಲಾಂದ್ರೆ ಇದು ನಮ್ಮ ಮಾಡಕ್ಕೆ ತುಂಬಾ ಈಗ ಎಲ್ಲ ಸಂತೋಷ ಪಡ್ತಾರೆ ಸರ್. ಖಂಡಿತ ಹೇಳುವಂತ ಯಾವುದೇ ಒಂದು ಕಾರ್ಯ ಆಗ್ಲಿ ಅದಕ್ಕೆ ಬ್ಯಾಕ್ ಬೋನ್ ಅಥವಾ ಬ್ಯಾಕ್ ಸಪೋರ್ಟ್ ಅಂತ ಯಾರಾದ್ರೂ ಇದ್ದೇ ಇರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ನೋ ರೀತಿನೇ ಇವರ ಜೀವನದಲ್ಲೂ ಅಷ್ಟೇನೆ. ಇವರ ಒಂದು ಕುಟುಂಬ ಮೊದಲನೇದಾಗಿ ಅವರಿಗೆ ಸಪೋರ್ಟ್ ಕೊಡ್ತು. ಹೌದು, ಶುರುವಿನ ದಿನಗಳಲ್ಲಿ ಅವರು ಅನುಭವಿಸಿದಂತ ಮನೆಯಲ್ಲೇ ಅನುಭವಿಸಿದಂತ ಕಷ್ಟಗಳಾಗ್ಲಿ, ಆ ನೋವಾಗ್ಲಿ, ಆ ಒಂದು ನಿಂದನೆ ಆಗ್ಲಿ, ಅವೆಲ್ಲವೂ ಇವತ್ತು ತನಗೆ ಖುಷಿ ಕೊಡ್ತಿದೆ ಅಂತ ಹೇಳುವುದರಲ್ಲೇ ತಾವು ಸಂತೋಷ ಪಡ್ತಿದ್ದಾರೆ ಅಂದ್ರೆ ಖಂಡಿತ ಇದಕ್ಕಿಂತ ಇನ್ನೇನ್ ಬೇಕು ಸರ್. ನನ್ನ ಮುಂದಿನ ಪ್ರಶ್ನೆ ಅಂತ ಕೇಳೋದಾದ್ರೆ, ಇಷ್ಟೆಲ್ಲ ಹೇಳ್ಕೊಂಡ್ ಬಂದ್ವಿ, ನೀವು ಕಷ್ಟಪಟ್ಟಿದ್ದಾಗ್ಲಿ, ಸಂತೋಷ ಪಟ್ಟಿದ್ದಾಗ್ಲಿ, ನೀವು ರೆಸ್ಕ್ಯೂ ಮಾಡಿದಂತ ಜನಗಳಾಗ್ಲಿ, ಅವ್ರಿಗೆ ಸಲ್ಲಿಸಿದಂತ ಸೇವೆಗಳಾಗ್ಲಿ, ಇದೆಲ್ಲದರ ಜೊತೆಗೆ ಇದೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಜೀವನದಲ್ಲಿ ನಡ್ಕೊಂಡು ಬಂದಿದೆ. ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಅಂತ ಹೇಳೋದಾದ್ರೆ ಫ್ಯೂಚರ್ ಪ್ಲಾನ್ಸ್ ಗಳು ಏನೇನಿದೆ ಹೇಳಿ ಸರ್? ಖಂಡಿತ ಸರ್, ನನಗೆ ಆಸೆ ಅಂದ್ರೆ ಸರ್, ಈಗ ನಾನೊಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಒಂದು 40/80 ಒಂದು ಸೈಟ್ ತಗೊಂಡು, ಅದು ಸೈಟ್ ಬಾಡಿಗೆ ಸರ್ ಈಗ 10,000 ರೂಪಾಯಿ ಬಾಡಿಗೆ. ನೀರಿಲ್ಲ, ಅದರಲ್ಲಿ ನೀರು ನಾವು ಆಚೆಯಿಂದ ಟ್ರ್ಯಾಕ್ಟರಿಂದ ತಗೊಂಡು ಬರ್ತಾ ಇದೀವಿ ಸರ್. ಈಗಲೇ ನನ್ನ 50 ಜನ ನಮ್ಮ ಹತ್ರ ಇದ್ದಾರೆ ಸರ್. ನಾನು ಇದನ್ನ ಮುಂದೆ ಇನ್ನೂ ತಗೊಂಡು ಹೋಗ್ಬೇಕು, ಇನ್ನೂ ಎಲ್ಲರನ್ನ ತಗೊಂಡು ಬಂದು ನಿರ್ಗತಿ ಅಂತ ಯಾರು ಇರಬಾರ್ದು. ನನ್ನ ಕಣ್ಮುಂದೆ ಯಾರು ಕಾಣ್ತಾರೆ, ನಮ್ಮ ಹತ್ರ ಯಾರು ಬರ್ತಾರೆ ಅಂಥವ್ರಿಗೆ ನಾವು ನೋಡ್ಕೊಂಡು ಅವ್ರನ್ನ ಒಳ್ಳೆ ರೀತಿಯಿಂದ ಸರ್, ನಮಗೆ ತುಂಬ ಒಂದು 500 ಜನ ನಾನು ಇಟ್ಕೊಳ್ಬೇಕು, 600 ಜನ, 400 ಜನ ಅಂತ ಏನಿಲ್ಲ ಸರ್. ನಮಗೆ ಸ್ವಲ್ಪ ಜನ ಇದ್ರೂ ಅವ್ರನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ನೋಡಬೇಕು ಅಂತ ಆಸೆ ಸರ್. ಅಷ್ಟೇ ಸಾಕು. ಅವ್ರಿಗೆ ಒಳ್ಳೆ ಊಟ, ಒಳ್ಳೆ ಮೆಡಿಷನ್ನು, ಅವ್ರಿಗೆ ಬೇಕಾಗಿರೋದು ಏನ್ ಸರ್, ಪ್ರೀತಿ. ಆ ಪ್ರೀತಿ ಅವ್ರಿಗೆ ಸಿಕ್ಲಿಲ್ಲ, ಅದರಿಂದ ರೋಡ್ಗೆ ಬಂದಿದ್ದಾರೆ. ಆ ಪ್ರೀತಿ ಇದ್ದಿದ್ರೆ ಅವರು ಖಂಡಿತ ರೋಡಲ್ಲಿ ಯಾರು ಬಂದಿರಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಆ ಪ್ರೀತಿ ಒಂದಿಲ್ಲಲ್ಲ, ಆ ಪ್ರೀತಿನ ನಾವು ತೋರಿಸಿ ಇನ್ನೂ ನಮ್ಗೆ ಸಪೋರ್ಟ್ ಸಿಕ್ಕಿ ಇದನ್ನ ಇನ್ನೂ ಸ್ವಲ್ಪ ಮುಂದೆ ತಗೊಂಡು ಹೋಗಕ್ಕೆ ನನಗೆ ಒಂದು ಆಸೆ ಸರ್. ಒಂದು ಜಾಗ ಬೇಕು ನಮ್ಗೆ, ಎಲ್ಲಾದ್ರೂ ಒಂದು ಲೀಸ್ಗೆ, ಕೆಲವು ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಒಂದು ಲೀಸ್ಗೆ ಇಲ್ಲ ಗೌರ್ಮೆಂಟ್ ಅಂದ್ರೆ ಹತ್ರ ಕೇಳ್ಬೇಕಾಗಿದೆ ಸರ್, ನಮ್ಗೆ ಒಂದು ಜಾಗ ಕೊಡಿ, ಅಟ್ಲೀಸ್ಟ್ ಗೌರ್ಮೆಂಟ್ ಅಲ್ಲಿ ಲೀಸ್ಗೆ ಹಾಕೊಳ್ಳೋಣ ಅಂತ ಲಾಸ್ಟ್ ಫೈನಲ್ ಪ್ಲಾನ್ ಮಾಡಿದೀವಿ ಸರ್. ಲೀಸ್ಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನಾವು ಇರೋ ಜಾಗದಿಂದ ಇನ್ನು ಸ್ವಲ್ಪ ದೊಡ್ಡ ಜಾಗ ತಗೊಂಡು ಇನ್ನು ಕೆಲವ್ರನ್ನ ನಾವು ಇನ್ನೂ ಆದಷ್ಟು ಜನನ ತಗೊಂಡು ಬಂದು ಅವ್ರನ್ನ ನೋಡ್ಕೊಂಡು ಅವ್ರ ಕೊನೆ ಉಸಿರು ಇರೋ ತನಕ ಅವ್ರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋದೇ ಒಂದು ಆಸೆ ಸರ್. ಅದು ಎಂತ ಕಾಯಿಲಾದ್ರೂ ಇರ್ಲಿ ಸರ್. ಅದು ಯಾಕಂದ್ರೆ ಸರ್ ಇದೇ ನನಗೆ ಚಾಲೆಂಜ್ ಸರ್ ಇದು. ಯಾಕಂದ್ರೆ ಕೆಲವರು ಆಶ್ರಮಲ್ಲಿ ಕೇಳ್ತಾರೆ, ಈ ತರ ಒಂದು ತಾಯಿ ಇದ್ದಾರೆ, ನೀವು ಆಶ್ರಮದಲ್ಲಿ ಸೇರಿಸ್ಕೋ. ಫಸ್ಟ್ ಕೇಳೋ ಕ್ವಶನ್ ಅವ್ರು ಅದೇ ಸರ್, ನಡೀತಾರ ಅವರು? ನಡೀತಾರ?
ಓಡಾಡ್ತಾರ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರ, ಹಂಗಿದ್ರೆ ಕಳ್ಸಿ ಅಂತ. ಯಾಕಂದ್ರೆ ಯಾರಿಗೂ ಸೇವೆ ಮಾಡಕ್ಕೆ ಆಸೆ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅಂತ. ನಮ್ಗೆ ಆ ತರ ಇಲ್ಲ ಸರ್. ಅವ್ರು ಹೆಂಗಾದ್ರೂ ಇರ್ಲಿ ಸರ್, ರೋಡಲ್ಲಿ ಬಿದ್ದು ಅವ್ರನ್ನ ತಗೊಂಡ್ ಸರ್. ಈಗ ಲೇಟೆಸ್ಟ್ ಆಗಿ ನಾವು ಒಬ್ಬರನ್ನ ತಗೊಂಡ್ ಬಂದೆ ಸರ್. ಅವರು ಮಹಾರಾಷ್ಟ್ರ ಎಲ್ಲಿಂದ ಯಾವ ಕಡೆಯಿಂದ ಬಂದಿದ್ದಾರೆ ಗೊತ್ತಿಲ್ಲ, ಸ್ವಲ್ಪ ಮೆಂಟಲಿ ಎಫೆಕ್ಟ್ ಆಗಿದೆ ಸರ್. ಲಿಂಗರಾಜಪುರಂ ಕಮ್ಮನಹಳ್ಳಿ ಕಡೆ ರೋಡಲ್ಲಿ ಬಟ್ಟೆನೂ ಇಲ್ಲ ಸರ್, ಹಂಗೆ ಓಡಾಡ್ತಾ ಇದ್ರು. ನಾನು ನೋಡಿಲ್ಲ, ತುಂಬಾ ದಿವಸ ಓಡಾಡ್ತಾ ಇದ್ರಂತೆ, ನಾನು ನೋಡಿಲ್ಲ. ಈಗ ಲಾಸ್ಟಿಗೆ ಫೋನ್ ಮಾಡಿ ನನಗೆ ತಿಳಿಸಿದ್ರು ಈ ತರ ಒಬ್ರು ಇದ್ದಾರೆ ಅಂತ ಸರ್. ಕಾಲ್ಗೆ ಅವ್ರಿಗೆ ಏಟ್ ಬಿದ್ದಿದೆ, ಅದನ್ನ ಅವರು ನೋಡ್ಕೊಳ್ಳುವಂತ ಜ್ಞಾನ ಅವ್ರಿಗೆ ಇಲ್ಲ ಸರ್. ನಾನು ಹೋಗಿ ಅವ್ರನ್ನ ಎತ್ಕೊಂಡು ಹೋಗಿ ಕ್ಲೀನ್ ಮಾಡ್ತೀನಿ ಸರ್. ಹುಳ ಬರ್ತಾನೆ ಇದೆ ಸರ್ ಕಾಲಿಂದ ಸರ್. ಒಂದು ಸುಮಾರು 150 ಹುಳ ಬಂದಿದೆ ಸರ್ ಕಾಲಿಂದ ಸರ್. ಅದು ಹೆಂಗು ಒಂದು ಮನುಷ್ಯ ಜೀವನ ಮಾಡಿದ್ದಾರೆ ರೋಡಲ್ಲಿ ಅಂತ ತುಂಬಾ ನಮ್ಗೆ ಬೇಜಾರಾಯ್ತು ಸರ್. ಅದನ್ನ ನೋಡಿ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ ಅವ್ರಿಗೆ ಒಳ್ಳೆ ಮಾತ್ರೆ ಎಲ್ಲ ಕೊಟ್ಟ ಮೇಲೆ ಈಗ ಅವರು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಸರ್. ಅದು ಒಂದು ತುಂಬಾ ಸಂತೋಷ ಕೊಡ್ತಾ ಇದೆ ಸರ್. ಯಾಕಂದ್ರೆ ಇದು ನನ್ಗೆ ಅಂತ ಸಂತೋಷ, ಅವ್ರನ್ನ ನೋಡಿದ್ರಲ್ಲ ಸರ್, ಅವ್ರೀಗ ಇವ್ರನ್ನ ನೋಡುವಾಗ ಅಂತ ಇವ್ರ ಅದು ಹೆಂಗಿದ್ರಲ್ಲ ರೋಡಲ್ಲಿ ಬಟ್ಟೆ ಎಲ್ಲ ಇದ್ರಲ್ಲ ಸರ್. ಈಗ ಆ ಒಂದು ಅವಾರ್ಡ್ ನಮ್ಗೆ ಸಾಕು ಸರ್. ಸರ್ ಅದು ಒಂದು ಅವಾರ್ಡ್. ಯಾಕಂದ್ರೆ ಇಂಥವ್ರು ಇನ್ನೂ ಎಷ್ಟೋ ಜನ ಇದ್ದಾರೆ ಸರ್ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಜನ ಇದ್ದಾರೆ ಸರ್. ಅವ್ರಿಗೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಒಳ್ಳೆ ತರ ನಾವು ನೋಡ್ಬೇಕಂತ ನನ್ಗೆ ಒಂದು ಆಸೆ ಸರ್. ಅದಕ್ಕೆ ನನಗೆ ಜಾಗ, ಅದಕ್ಕೆ ಬೇಕಾಗಿರೋದು ಫಂಡ್ ಎಲ್ಲ ಇದ್ರೆ ಖಂಡಿತವಾಗಿ ಸರ್ ಈ ಸೇವೆನ ಇನ್ನೂ ಮುಂದೆ ಎತ್ಕೊಂಡು ಹೋಗೋಕ್ಕೆ ನನಗೆ ಯೂಸ್ ಆಗುತ್ತೆ ಸರ್. ಖಂಡಿತ ನಾನು ಕೂಡ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಸ್ತೇನೆ, ಇವರ ಆಸೆ ಆದಷ್ಟು ಬೇಗ ನೆರವೇರ್ಲಿ. ನೀವು ಕೂಡ ನಿಮ್ಮ ಕೈಲಾದಂತ ಸಹಾಯನ ಖಂಡಿತ ಇವ್ರಿಗೂ ಕೂಡ ಮಾಡ್ಬೋದು. ಸರ್ಕಾರಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಿಮ್ಮ ಕೈಲಾದಂತ ಸಹಾಯವನ್ನ ಖಂಡಿತ ಇವ್ರಿಗೆ ಸಲ್ಲಿಸಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಬರ್ದೇ ಇರುವಂತ ಒಂದು ಸಂಗತಿ ಇವ್ರಿಗೆ ಬಂದಿದೆ. ಆ ಒಂದು ವಿಷಯವನ್ನ ಇವತ್ತು ಇಷ್ಟರ ಮಟ್ಟಿಗೆ ನೆರವೇರಿಸ್ಕೊಂಡು ಬರ್ತಿದ್ದಾರೆ. ಅವರೇ ಹೇಳಿದಂತೆ ಎಲ್ಲೋ ಒಂದ್ ಕಡೆ ಮೂಲಲ್ಲಿ ಇದ್ದಾರೆ ಸರ್. ಆ ವ್ಯಕ್ತಿನ ಜನ ನೋಡಿ ನನಗೆ ಫೋನ್ ಮಾಡಿದ್ರು. ಈ ದಿನ ನನಗೆ ನನ್ನ ಹತ್ರ ಬಂದು ನನ್ನ ಜಾಗಕ್ಕೆ ಬಂದು ಅವ್ರನ್ನ ಕೇರ್ ಮಾಡಿರುವಂತ ವಿಧಾನನ ನೋಡಿ ಸರ್, ಏನ್ ಸರ್ ಈ ವ್ಯಕ್ತಿನ ಆ ವ್ಯಕ್ತಿ ಅಂತ ಕೇಳ್ತಾನೆ ಅಂದಾಗ ಆದಂತ ಸಂತೋಷ ಇದೆಯಲ್ಲ ಸರ್ ಅಂತ ಅವ್ರು ಅಷ್ಟು ಅವರ ಮುಖದಲ್ಲಿ ಮಂದಾಸ ಮೂಡುತ್ತೆ ಅನ್ನೋದಾದ್ರೆ ಅದು ಖಂಡಿತ ಅದ್ಭುತ ಸರ್. ಕೊನೆಯದಾಗಿ ಕಾರ್ಯಕ್ರಮನ ಮುಗಿಸ್ತಿದೀವಿ. ಮುಗಿಸೋದಕ್ಕಿಂತ ಮುಂಚೆ ಲಾಸ್ಟ್ ಒಂದು ಮೆಸೇಜ್ ಸರ್. ಯಾಕಂದ್ರೆ ಸುಮಾರು ಜನಕ್ಕೆ ಇದು ನನ್ನ ಕೆಲಸ ಅಲ್ಲ, ಇದು ನನಗೆ ಬೇಕಾಗಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಇರುವಂತ ಸಮಾಜ ಇದಾಗ್ಬಿಟ್ಟಿದೆ. ಈಗ ಹಂಗಾಗ್ಬಿಟ್ಟಿದೆ ಅನಿವಾರ್ಯ ಕಾರಣಗಳಿಂದ. ನಿಮ್ಮ ಕಡೆಯಿಂದ ನೀವೊಂದು ಮೆಸೇಜ್ ನ ಈ ಸಮಾಜಕ್ಕೆ ಕೊಡಬೇಕು ಅನ್ನೋದಾದ್ರೆ ದಯವಿಟ್ಟು ಕೊಡಿಸಿ. ಇದು ನಮ್ಮ ಜನ, ಇದು ನಮ್ಮ ಕರ್ತವ್ಯ. ಒಬ್ಬ ರೋಡಲ್ಲಿ ಇರೋರು, ಬಿದ್ದಿರೋರು, ಅವ್ರು ನಮ್ಮವರು ಅಂತ ಯಾರಿಗೆಲ್ಲ ಮನ್ಸು ಬರುತ್ತೋ ಆ ದಿನ ನಮ್ಮ ದೇಶದಲ್ಲಿ ಇಂಥವ್ರು ಯಾರು ಇರಲ್ಲ ಸರ್. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಅಟ್ಲೀಸ್ಟ್ ನೀವು ಅಂಥವ್ರು ರೋಡಲ್ಲಿ ಸಿಗುವಾಗ ನಮಗೆ ಕಾಲ್ ಮಾಡಿಲ್ಲ ಅಂದರೆ ನಮ್ಮ ಥರ ಎಷ್ಟೋ ಸಮಸ್ಯೆಗಳಿದೆ ಅವ್ರಿಗೆ ತಿಳಿಸಿ. ಆದರೆ ನಾವು ನಮ್ಗೆ ಯಾಕೆ ಇದೆ ಅಂತ ಬಿಟ್ಬಿಟ್ಟು ಹೋದರೆ ಖಂಡಿತ ನೀವು ಅವ್ರು ನೋಡಿಲ್ಲ ಅಂದರೆ ಬೇರೆ ಯಾರೂ ಅವ್ರು ನೋಡೋರು ಇಲ್ಲ ಸರ್. ನಮ್ಮ ಇಂಡಿಯಾದಲ್ಲಿ ಇರೋರು, ನಮ್ಮ ದೇಶದಲ್ಲಿ ಇರೋರು, ನಮ್ಮ ಕರ್ನಾಟಕ ಒಳಗಡೆ ಇರೋರು, ನಾವು ಎಷ್ಟೋ ದಿನ ಓಡಾಡ್ತೀವಿ, ಆ ಜಾಗದಲ್ಲೇ ಓಡಾಡ್ತೀವಿ. ನೀವು ನೋಡಿಲ್ಲ ಅಂದರೆ ಬೇರೆ ಯಾರು ನೋಡೋರಿಲ್ಲ ಸರ್ ಅವ್ರಿಗೆ. ಅದೇ ನಾನು ಕೇಳೋದು, ದಯವಿಟ್ಟು ನೀವು ನೋಡಿದ್ರೆ ಅವ್ರಿಗೆ ಏನಾದರೂ ನೀವು ಹೆಲ್ಪ್ ಮಾಡಬೇಕಂದ್ರೆ ನಮ್ಮ ಥರ ಸಮಸ್ಯೆ ಇರೋರ ಹತ್ರ ನೀವು ಅವ್ರನ್ನ ಸೇರಿಸಿದ್ರೆ ಅಟ್ಲೀಸ್ಟ್ ಅವ್ರು ನೋಡ್ಕೊತಾರೆ. ನಿಮಗೆ ಸೇವೆ ಮಾಡೋಕ್ಕಾಗಲಿಲ್ಲ, ಅವ್ರನ್ನ ಎತ್ತಕ್ಕೆ ಟೈಮ್ ಇಲ್ಲ ಅಂದರೆ ಒಂದು ಕಾಲ್ ಮಾಡಿ ನಾವು ತಿಳಿಸಿದರೆ ಖಂಡಿತ ಬಂದು ಆ ವ್ಯಕ್ತಿನ ಎತ್ಕೊಂಡು ಹೋಗಿ ಅವ್ರಿಗೂ ಒಂದು ಜೀವ ಇದೆ ಅಂತ ನಾವು ತೋರಿಸೋದೇ ನಮ್ದು ಕರ್ತವ್ಯ ಸರ್. ಅದೇ ಎಲ್ಲರೂ ಮಾಡ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಸರ್. ನೋಡಿದಲ್ಲ ವೀಕ್ಷಕರೇ, ಇದು ಈ ವಾರದ ದಿಮಾಕ್ ಮಾತು ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆ ಆಗಿತ್ತು. ಖಂಡಿತ ಹೃದಯರಾಜ್ರವರು ಹೃದಯ ತುಂಬಿ ಮಾತಾಡಿದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ನಮಗೂ ಕೂಡ ಬಹಳ ಹೆಮ್ಮೆ ತರುವಂತ ಸಂಗತಿ, ಒಬ್ಬ ಹೃದಯರಾಜ್ನಂತವರು ನಮ್ಮ ಜೊತೆನೇ ಇದ್ದುಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂದ್ರೆ ನಾವು ಕೂಡ ಯಾಕೆ ಮಾಡಬಾರ್ದು ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ನನಗೂ ಎಲ್ಲೋ ಅನ್ಸಿದೆ. ಖಂಡಿತ ನಿಮಗೂ ಅನ್ಸಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿ ಹೊರಡ್ತಿದ್ದೀನಿ. ಮುಂದಿನ ದಿಮಾಕ್ ಮಾತು ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಇನ್ನೊಂದಷ್ಟು ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದಿಮಾಕ್ ಟಿವಿ. ಇದು ನಿಮ್ಮ ನೆಚ್ಚಿನ ಆನ್ಲೈನ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಬಟನ್ ಕೂಡ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಇಷ್ಟು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಗೆಳೆಯ ರಕ್ಷಿತ್ ಭಾರ್ಗವ್. ಹೃತ್ಪೂರ್ವಕ ಧನ್ಯವಾದಗಳು.